ನಮ್ಮ ಮೊದಲನೇ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ತ್ರಿವಿಕ್ರಮ್ ಅವರು. ಇವರದ್ದು ವೋಟ್ ಬ್ಯಾಂಕ್ ಸ್ಟ್ರಾಟಜಿ. ದುಶ್ಮನ್ಗಳಾದ್ರೂ ಪರವಾಗಿಲ್ಲ, ಸಂಧಾನ ಮಾಡ್ಕೊಂಡಾದ್ರೂ ನಾಮಿನೇಷನ್ ಇಂದ ದೂರ ಉಳಿಯೋ ಕ್ಯಾರೆಕ್ಟರ್. ಈ ವಿಕ್ರಮ್ ಅವ್ರಿಗೆ ಬೇತಾಳ ಬೇಡವಾ? ಆ ಬೇತಾಳನೇ ಭವ್ಯ ಗೌಡ ಅವರು. ಲೈಸೆನ್ಸ್ ಇಲ್ಲದೆ ಇರೋ ಡ್ರೈವರ್. ಇವ್ರ ಹತ್ರ ಗಾಡಿ ಓಡ್ಸಕ್ಕೆ ಲೈಸೆನ್ಸೇ ಇಲ್ಲ. ಇವ್ರ ಗಾಡಿನ ಎಲ್ಲಿ ಪೊಲೀಸರು ಹಿಡಿದು ಫೈನ್ ಹಾಕ್ಬಿಡ್ತಾರೋ ಅಂತ ತ್ರಿವಿಕ್ರಮ್ ಅವರೇ ಇವ್ರ ಗಾಡಿನ ಓಡಿಸ್ತಾರೆ. ಯಾವಾಗ್ಲೂ ತ್ರಿವಿಕ್ರಮ್ ಅವ್ರ ಮೇಲೆನೆ ಡಿಪೆಂಡ್ ಆಗಿರ್ತಾರೆ. ತ್ರಿವಿಕ್ರಮ್ ಅವ್ರನ್ನ ಅಂಟ್ಕೊಂಡಿರ್ತಾರೆ. ಗಣೇಶನ ವಾಹನ ಇಲಿ ಆದ್ರೆ ಇವರ ವಾಹನ ತ್ರಿವಿಕ್ರಮ್ ಅವರು. ಇವರು ಧರ್ಮ ಕೀರ್ತಿ ರಾಜ್ ಅವರು. ಇವರು ನವಗ್ರಹ ಸಿನಿಮಾ ಕ್ಯಾರೆಕ್ಟರ್ ಇಂದ ಇನ್ನೂ ಆಚೆ ಬಂದಿಲ್ಲ. ಇನ್ನು ಆ ಕ್ಯಾಡ್ಬರಿ ಕ್ಯಾರೆಕ್ಟರ್ ಅಲ್ಲೇ ಇನ್ವಾಲ್ವ್ ಆಗಿದ್ದಾರೆ. ಜಾಸ್ತಿ ಮಾತೇ ಆಡಲ್ಲ. ನವಗ್ರಹ ಸಿನಿಮಾದಲ್ಲಿರೋ ಕ್ಯಾಡ್ಬರಿ ಕ್ಯಾರೆಕ್ಟರ್ ನ ಇವ್ರಿಗೆ ಸೂಟ್ ಆಗುತ್ತಂತ ಕೊಟ್ರು ಅಥವಾ ಆ ಕ್ಯಾರೆಕ್ಟರ್ ನ ಪ್ಲೇ ಮಾಡಾದ್ಮೇಲೆ ಇವ್ರು ಹಿಂಗಾದ್ರು ಗೊತ್ತಿಲ್ಲ. ಮಾತಂತೂ ಇಲ್ವೇ ಇಲ್ಲ. ಜಗಳ ಆಡಕ್ ಬರಲ್ಲ. ಒಂದ್ ವೇಳೆ ಜಗಳ ಆಡಿದ್ರು ಯಾರು ಏನ್ ಅನ್ಕೊಂಡ್ಬಿಡ್ತಾರೋ, ಯಾರು ಹರ್ಟ್ ಆಯ್ತು, ಯಾರ ಮನ್ಸಿಗೆ ಬೇಜಾರಾಯ್ತು ಅಂತ ಅನ್ಕೊಂಡು ಅವ್ರು ಹಿಂದೆ ಹೋಗಿ ಸಾರಿ ಕೇಳ್ಬಿಡ್ತಾರೆ. ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್. ಇವ್ರಿಗೆ ಬಿಗ್ ಬಾಸ್ ಮನೆ ಸೂಟ್ ಆಗಲ್ಲ. ಇವರು ಮೋಕ್ಷಿತಾ ಪೈ ಅವರು. ಫಸ್ಟ್ ಬಿಗ್ ಬಾಸ್ ಗೆ ಎಂಟ್ರಿ ಆದಾಗ ಪಂಚತಂತ್ರ ಹೀರೋ ತರ ಮೂಗಿಂದ ಮಾತಾಡ್ತಾ ಇದ್ರು. ಆದ್ರೆ ಇವಾಗ KGF ಅಲ್ಲಿ ಬರೋ ಕ್ಯಾರೆಕ್ಟರ್ ಗಳ ತರ ಬೇಸ್ ವಾಯ್ಸ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಟುಸ್ ಪಟಾಕಿ ಈಗ ಲಕ್ಷ್ಮಿ ಪಟಾಕಿ ಆಗಿದೆ. ಸುಟ್ಟು ಬಿದ್ದಿರೋ ಪಟಾಕಿಲಿ ಯಾರೋ ಮತ್ತೆ ಮಧು ತುಂಬಿದಾರೆ ಅಂತ ಅನ್ಸುತ್ತೆ. ಆ ಮಧು ತುಂಬಿದವ್ರಿಗೆ ಗೊತ್ತಿಲ್ಲ ಇದು ಯಾವಾಗ ಡಮ್ ಅನ್ನತ್ತೆ ಅಂತ. ಕೊನೆಗೆ ಅವ್ರ ಬುಡಕ್ ಬಂದ್ರು ಬರಬಹುದು. ಇವರು ಧನರಾಜ್ ಅವರು ಧೈರ್ಯ ಇಲ್ಲ, ಶಕ್ತಿ ಇಲ್ಲ, ಇದ್ದರೂ ನಾಮಿನೇಷನ್ ಫೇಸ್ ಮಾಡಕ್ ಬರಲ್ಲ. ಹನುಮಂತನ ಕುಚ್ಚುಕು ಒಳ್ಳೆ ಮನುಷ್ಯ, ಹೇಡಿ ಅಂತ ಎಲ್ಲ ಸಾಫ್ಟ್ ಆಗಿದ್ದಾರೆ. ಇವರಿಬ್ರು ಫ್ರೆಂಡ್ಶಿಪ್ ಬಾಂಡಿಂಗ್ ನೋಡ್ತಾ ಇದ್ರೆ ಡ್ರಾಮಾ ಸಿನಿಮಾದಲ್ಲಿ ಯಶ್ ಮತ್ತೆ ಸತೀಶ್ ಅವರನ್ನ ನೋಡ್ದಂಗ ಆಗುತ್ತೆ. ಧನರಾಜ್ ಅವರಿಗೆ ಸತೀಶ್ ಅವ್ರ ತರ ಕ್ವಾಟ್ಲೆ ಕೊಡಕ್ ಬರಲ್ಲ. ಆದ್ರೆ ಫ್ರೆಂಡ್ಶಿಪ್ ಬಾಂಡಿಂಗ್ ಮಾತ್ರ ಸೂಪರ್ ಆಗಿದೆ. ಗೋಲ್ಡ್ ಸುರೇಶ್ ಅವರು KGF ಅಲ್ಲ, BGF, ಬಿಗ್ ಬಾಸ್ ಗೋಲ್ಡ್ ಫೀಲ್ಡ್. ಇವರು ಟಾಸ್ಕ್ ಅಂತ ಬಂದಾಗ ಕೊಟ್ಟ ಕುದುರೆಯನ್ನು ಏರಲಾರದೆ ಮತ್ತೊಂದು ಕುದುರೆಯನ್ನು ಬೇಡಿದವ ವೀರನೂ ಅಲ್ಲ, ಶೂರನೂ ಅಲ್ಲ. ಒಂಥರ ಉತ್ತರ ಕುಮಾರನ ಕ್ಯಾರೆಕ್ಟರ್ ತರ ಕಾಣಿಸುತ್ತೆ. ಆದ್ರೆ ಆ ತರ ಅಲ್ಲ. ಉತ್ತರ ಕರ್ನಾಟಕದ ಮೃದು ಸ್ವಭಾವದ ವ್ಯಕ್ತಿ. ಮನಸ್ಸು ಮೃದು, ಆಟನೂ ಮೃದು. ನೆಕ್ಸ್ಟ್ ಕ್ಯಾಂಡಿಡೇಟ್ ಉಗ್ರಂ ಮಂಜು. ಯಾರೇನು ಕೊಡಬೇಕಾಗಿಲ್ಲ, ಎಲ್ಲ ನಾನೇ ಕಿತ್ಕೋತೀನಿ ಅನ್ನೋ ತತ್ವ. ಮೋಸ ಮಾಡಾದ್ರೂ ಪರವಾಗಿಲ್ಲ, ಗೆದ್ದೇ ಗೆಲ್ಬೇಕು ಅನ್ನೋ ಮೈಂಡ್ ಸೆಟ್. ಬಿಗ್ ಬಾಸ್ ಮನೆಗೆ ಪಕ್ಕ ಸೂಟ್ ಆಗೋ ವ್ಯಕ್ತಿ. ಟಾಸ್ಕ್ ಗಳು ಕೊಟ್ಟಾಗಂತೂ ಸಖತ್ತಾಗಿ ಆಟ ಆಡ್ತಾರೆ. ಚೈತ್ರಾ ಕುಂದಾಪುರ ನಯವಂಚಕಿ, ಕ್ರಿಮಿನಲ್ ಮೈಂಡ್ ಸೆಟ್. ಯಾರ್ಯಾರ ಹತ್ರ ಹೆಂಗ್ ಕಿತ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತು. ಎಲ್ರು ಕೈ ಕೆಸರು ಮಾಡ್ಕೊಂಡು ಬಾಯಿ ಮೊಸರು ಮಾಡ್ಕೊಳ್ತಾರೆ. ಆದ್ರೆ ಇವರು ಕೈ ಯಾಕೆ ಕೆಸರು ಮಾಡ್ಕೋಬೇಕು, ಬೇರೆಯವ್ರ ಬಾಯಲ್ಲಿರೋ ಮೊಸರನ್ನೇ ಕಿತ್ಕೊಂಡ್ ತಿಂದ್ರೆ ಆಯ್ತು ಅನ್ನೋ ಮೈಂಡ್ ಸೆಟ್. ಇವರು ಮಾತಾಡಕ್ ಶುರು ಮಾಡಿದ್ರೆ ನಿಲ್ಸಲ್ಲ. ಯಾರಾದ್ರೂ ಜಗಳಕ್ ಬಂದ್ರೆ ಬಿಡೋ ಮಾತೇ ಇಲ್ಲ. ಇವರು ಶಿಶಿರ್ ಅವರು. ಸ್ಟಾರ್ಟಿಂಗ್ ಬಂದಾಗ ಆಕ್ಷನ್ ಮೋಡ್ ನಲ್ಲಿದ್ರು. ಬರ್ತಾ 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 ರೊಮ್ಯಾಂಟಿಕ್ ಮೋಡ್ಗೆ ಕನ್ವರ್ಟ್ ಆದ್ರು. ಆಕ್ಷನ್ ಕೆಂಪೇಗೌಡ ಟು ರೊಮ್ಯಾಂಟಿಕ್ ಕೆಂಪೇಗೌಡ. ಇವರು ಆಕ್ಷನ್ ಮೋಡ್ ನಲ್ಲೇ ಚೆನ್ನಾಗಿ ಕಾಣ್ತಿದ್ರು ಅಂತ ನನಗನ್ಸುತ್ತೆ. ಇವರು ರಜತ್ ಅಲಿಯಾಸ್ ಆಸಿಡ್ ರಾಜ. ಕಂಟ್ರೋಲ್ ತಪ್ಪಿದ್ರೆ ಮಾತ್ರ ಬೈಗುಳುಗಳ ವಾಮಿಟೇ ಮಾಡ್ಕೊಂಡ್ಬಿಡ್ತಾರೆ. ಇತ್ತೀಚೆಗೆ ಇವ್ರ ಬಾಯಿಂದ ಬಂದಿರೋ ಸೆರೆ ಶಬ್ದ ಇವ್ರ ಜೋಶನ್ನೇ ಕಿತ್ಕೊಂಡ್ಬಿಡ್ತು. ಇನ್ನೊಂದ್ಸಲ ಈ ಶಬ್ದ ಏನಾದ್ರು ಆಚೆ ಬಂದ್ರೆ ಇವರು ಬಿಗ್ ಬಾಸ್ ಮನೇಲಿರಲ್ಲ, ಮನೇಲಿರ್ತಾರೆ. ಆದಷ್ಟು ಇವ್ರು ಬೈಗುಳುಗಳನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಇವರು ಒಬ್ಬ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಆಟಗಾರ ಆಗ್ತಾರೆ. ಇವರು ಹನುಮಂತ ಅಲಿಯಾಸ್ ಗುಣವಂತ. ಒನ್ ಆಫ್ ದ ಹಾನೆಸ್ಟ್ ಪ್ಲೇಯರ್ ಇನ್ ದ ಬಿಗ್ ಬಾಸ್ ಸೀಸನ್ 11. ಇವರದ್ದು ನಿಷ್ಕಲ್ಮಶ ಮನಸ್ಸು. ಈ ಮನಸ್ಸಿಗೆ ಏನ್ ಬರುತ್ತೋ ಅದನ್ನ ಮರೆಮಾಸದೆ ನೇರವಾಗಿ ಹಲ್ಕಿಸ್ಕೊಂಡು ಬೇರೆಯವ್ರ ಮನಸ್ಸಿಗೆ ನೋವಾಗ್ದಂಗೆ ಉಗಿದ್ ಬಿಡ್ತಾರೆ. ಅದೇ ಇವ್ರ ಸ್ಟ್ರೆಂತ್. ಎಲ್ಲರ ಜೊತೆಗೂ ಬೆರೆಯುವಂತ ಮನುಷ್ಯ. ಹೊರಗಡೆ ಯಾವ ತರ ಇದ್ರೋ ಅದೇ ತರನೇ ಬಿಗ್ ಬಾಸ್ ಮನೇಲಿ ಇದ್ದಾರೆ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಬಿಗ್ ಬಾಸ್ ಮನೆಗೆ ಕಳೆ ಬಂದಿದ್ದೇ ಇವ್ರು ಬಂದ್ಮೇಲೆ. ಇವರು ಶೋಭಾ ಶೆಟ್ಟಿ, ಪ್ಯಾನ್ ಇಂಡಿಯಾ ಬಿಗ್ ಬಾಸ್ ಕಂಟೆಸ್ಟೆಂಟ್. ಓವರ್ ಕಾನ್ಫಿಡೆನ್ಸ್ ಪ್ರಾಡಕ್ಟ್ಗೆ ಇವರೇ ಬ್ರ್ಯಾಂಡ್ ಅಂಬಾಸಿಡರ್. ಇವರು ಬಿಗ್ ಬಾಸ್ ಮನೆಯೊಳಗೆ ಹಿಂಗೇ ಆಡ್ಬೇಕು ಅಂತ ಅನ್ಕೊಂಡ್ ಬಂದಂಗಿದೆ. ಹಂಗೆ ಆಡ್ತಾ ಇದ್ದಾರೆ. ಇವನು ಈ ಯೂಟ್ಯೂಬ್ ಚಾನಲ್ ಅಡ್ಮಿನ್. ಬಿಗ್ ಬಾಸ್ ಕಂಟೆಸ್ಟೆಂಟ್ ಹೆಸರುಗಳನ್ನ ಯೂಸ್ ಮಾಡ್ಕೊಂಡು ದುಡ್ಡು ಮಾಡಬೇಕು ಅನ್ನೋ ಮೈಂಡ್ ಸೆಟ್. ತನ್ನ ಲೈಫ್ ಬಗ್ಗೆನೇ ಜಡ್ಜ್ಮೆಂಟ್ ಸಿಗ್ತಿಲ್ಲ ಅಂತದ್ರಲ್ಲಿ ಬೇರೆಯವ್ರ ಕ್ಯಾರೆಕ್ಟರ್ನ ಜಡ್ಜ್ ಮಾಡ್ತಾನೆ. ಲೋಫರ್.